ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವ ಗಣ್ಯರಿಗೆ ಪ್ರಶಸ್ತಿ ಪ್ರದಾನ. ಹುಬ್ಬಳ್ಳಿ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ಸಮಿತಿ ಧಾರವಾಡ ಜಿಲ್ಲಾ ಘಟಕ ವತಿಯಿಂದ ಆಗಸ್ಟ್ 15ರಂದು ಸಂಗೊಳ್ಳಿ ರಾಯಣ್ಣ ಅವರ 232ನೇ ಜಯಂತ್ಯೋತ್ಸವ ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ 2026 ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ 2026 ಪ್ರದಾನ ಮಾಡಲಾಗುವುದು. ನಾಳಿನ ಒಂದು ಸಂಗೊಳ್ಳಿ ರಾಯಣ್ಣನ 232ನೇ ಜಯಂತ್ಯೋತ್ಸವ ಮತ್ತು ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಮತ್ತು ಚೆನ್ನಮ್ಮನ ಹೆಸರಿನಲ್ಲಿ ಪ್ರಶಸ್ತಿಯನ್ನು ವಿತರಣೆ ಮಾಡ್ತಾ ಇದ್ದೀವಿ. ಟೋಟಲಿ 13 ಜನರಿಗೆ ಮಾತ್ರ. ನಾಳಿನ ವೇದಿಕೆಗೆ ವಿಶೇಷವಾಗಿ ತಾಯಿ ಮಹದಾಯಿ ಹೆಸರನ್ನ ನಾವು ನಾಮಕರಣವನ್ನ ವೇದಿಕೆಗೆ ನಾವು ಮಾಡಿದ್ದೀವಿ. 13 ಜನರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದ್ರ ಜೊತೆ ಇವತ್ತು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ಹೆಸರನ್ನ, ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರು, ಅದೇ ರೀತಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಕುವೆಂಪು ಅವರು ಮತ್ತು ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಜಗಜ್ಯೋತಿ ಬಸವನವರು, ಡಾಕ್ಟರ್ ರಾಜ್ಕುಮಾರ್ ಹೆಸರು ಬೆಂಗಳೂರು 2ನೇ ಟರ್ಮಿನಲ್ ವಿಮಾನ ನಿಲ್ದಾಣಕ್ಕೆ ಇಡಬೇಕಂತೇಳಿ ಅದನ್ನು ಒತ್ತಾಯ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಕಾರ್ಯಕ್ರಮವನ್ನು ಅಧಿಕೃತವಾಗಿ ನಾವು ಸಾಯಂಕಾಲ 4 ಗಂಟೆಗೆ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ವಿವಿಧ ಪಕ್ಷದ ಶಾಸಕರುಗಳು, ವಿವಿಧ ಅಧಿಕಾರಿಗಳು ಎಲ್ರಿಗೂ ಕೂಡ ನಾವು ಆಹ್ವಾನವನ್ನು ಮಾಡಿದ್ದೀವಿ. ವಿಶೇಷವಾಗಿ ಜೂನಿಯರ್ ರವಿಚಂದ್ರನ್ ಅವರು, ನಮ್ಮ ಬಾದಾಮಿ ಅವರು ಬರ್ತಾ ಇದ್ದಾರೆ ಮತ್ತು ಜೂನಿಯರ್ ಅಂಬರೀಶ್ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ನಮ್ಮ ರಾಜ್ಗುರು ಮೆಲೋಡಿ ಅವರು ಕೂಡ ಒಂದು ಸಂಗೀತ ಕಾರ್ಯಕ್ರಮ ಪ್ರಸ್ತುತ ಮಾಡ್ತಾ ಇದ್ದಾರೆ. ಹಿಂಗಾಗಿ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದ ಹುಬ್ಬಳ್ಳಿ ಧಾರವಾಡ ಎಲ್ಲ ನಮ್ಮ ರಾಯಣ್ಣ ಮತ್ತು ಚೆನ್ನಮ್ಮ, ಬಸವಣ್ಣ, ಕುವೆಂಪು, ರಾಜ್ಕುಮಾರ್ ಎಲ್ಲ ಅಭಿಮಾನಿಗಳಿಗೆ ನಾವು ನಾಳೆ ಸಾಯಂಕಾಲ 4 ಗಂಟೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತಕ್ಕೆ ಎಲ್ಲರೂ ಬರಬೇಕು. ಸಮಾರಂಭವನ್ನು ಬಹಳ ಅಧಿಕೃತವಾಗಿ ಆ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ನಾವು ಈ ಮೂಲಕ ವಿನಂತಿ ಮಾಡ್ತೀವಿ. ಆಲ್ಮೋಸ್ಟ್ ಆಲ್ ನಮ್ಮ ಕಾರ್ಯಕ್ರಮ 1000 ಜನ ಇದ್ದೇ ಇರ್ತೈತಿ. ವಿಶೇಷವಾಗಿ ಪ್ರತಿ ವರ್ಷನೂ ಕೂಡ ನಮ್ಮ ಜಿಲ್ಲೆಯಿಂದ ಎಲ್ಲ ಕೂಡ ಜನ ಬರ್ತಾರೆ. ನವಲಗುಂದ, ಕುಂದಗೋಳ, ಕಲಘಟಗಿ, ಧಾರವಾಡ, ಗ್ರಾಮಾಂತರ, ಹುಬ್ಬಳ್ಳಿ, ಧಾರವಾಡ ಎಲ್ಲ ರೀತಿಯಿಂದ ಕೂಡ ರಾಯಣ್ಣನ ಅಭಿಮಾನಿಗಳು ಸಾಯಂಕಾಲ ಹುಬ್ಬಳ್ಳಿ ಚೆನ್ನಮ್ಮ ವೃತ್ತಕ್ಕೆ ಬರ್ತಾ ಇರ್ತದೆ. ಪ್ರತಿ ವರ್ಷದಿಂದ ಕೂಡ ಈ ಕಾರ್ಯಕ್ರಮವನ್ನು ನಾವು ಬಹಳ ಅಚ್ಚುಕಟ್ಟಾಗಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ನಮ್ಮ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ ತಾಂಡೂರು ಅವರ ನೇತೃತ್ವದಲ್ಲಿ, ನಮ್ಮ ಶಿವಾನಂದ ಜೋಗಿನವರ ಅಧ್ಯಕ್ಷತೆ, ನಮ್ಮ ಮುದುಕನ್ನವ್ರು ಇರ್ಬೋದು, ನಮ್ಮ ಯಡಿಯೂರಪ್ಪ ಶಿವಳ್ಳಿ ಇರ್ಬೋದು, ಸಂತೋಷ್ ಲಾಲ್ ಇರ್ಬೋದು, ಪ್ರಸಾದ್ ಅಬ್ಬಯ್ಯರ್ ಇರ್ಬೋದು, ಕೋನರೆಡ್ಡಿ ಅವರು ಇರ್ಬೋದು, ನಮ್ಮ ಮಹಾನಗರ ಪಾಲಿಕೆ ಕಮಿಷನರ್ ಇರ್ಬೋದು, ಎಲ್ಲರಿಗೂ ಕೂಡ ನಾವು ಆಹ್ವಾನ ಮಾಡಿದ್ದೀವಿ. ನಾಳೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬರಬೇಕು, ಮಾಧ್ಯಮದವರು ಮತ್ತು ಟಿವಿ ಮಾಧ್ಯಮದವರು. ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಗೆ ಹಿರಿಯ ಪತ್ರಕರ್ತ ಹರ್ಷ ಕುಲಕರ್ಣಿ, ಬಸವರಾಜ್ ಗರಗ್, ಮೈಲಾರಪ್ಪ ಕರಲಿಂಗಣ್ಣವರ್, ಮುಕುಂದ್ ಕುಲಕರ್ಣಿ, ಸುಭಾಷ್ ಡೆಂಕ್, ಶ್ರೀಪಾದ್ ಕುಲಕರ್ಣಿ, ಸಮಾಜ ಸೇವಕ ಸಹದೇವಪ್ಪ ಅಂಬಿನಬಾವಿ ಹಾಗೂ ಜಾನಪದ ಕಲಾವಿದ ಲಾಲಾ ಸಾಬ್ ಮಲಿಕ್ ಸಾಬ್ ಪಶುಪತಿಹಾಳ ಆಯ್ಕೆಯಾಗಿದ್ದಾರೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ, ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಸೇರಿದಂತೆ ವಿವಿಧ ವಿಮಾನ ನಿಲ್ದಾಣಗಳಿಗೆ ಮಹನೀಯರ ಹೆಸರು ನಾಮಕರಣ ಮಾಡುವಂತೆ ಒತ್ತಾಯಿಸಲಾಗುವುದು ಎಂದು ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಶಿವಾನಂದ ಮುತ್ತಣ್ಣವರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕ್ಯಾಮರಾಮನ್ ಶಿವ ಜೊತೆಗೆ ಶಶಿಕಾಂತ್ ವರವರ್, ಪಬ್ಲಿಕ್ 5, ಹುಬ್ಬಳ್ಳಿ.